ಸದ್ದಿಲ್ಲದೆ ಜನರನ್ನ ಹೊರದು ಮುಕ್ತಾ ಇದೆ ಡೇಂಜರಸ್ ಡೆಂಗಿ ಬಗ್ಗೆ ಒಂದು ಸ್ವಲ್ಪ ಯಾಮಾರಿದ್ರೂ ಕೂಡ ಜೀವಕ್ಕೆ ಖಂಡಿತವಾಗ್ಲೂ ಕೂಡ ಅದು ಮಾರಕವಾಗಬಹುದು ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಡೆಂಗಿ ಕಾಯಿಲೆ ಹರಡೋದು ಹೇಗೆ ನಿಮಗೆಷ್ಟು ಗೊತ್ತು? ಇದ್ರ ಬಗ್ಗೆ ಕಾಯಿಲೆ ಹರಡುವ ಆ ಹೆಣ್ಣು ಸೊಳ್ಳೆ ಉತ್ಪತ್ತಿ ಆಗೋದು ಹೇಗೆ, ಜೀವ ಹಿಂಡುವ ರೋಗದಿಂದ ರಕ್ಷಣೆಗೆ ನಾವು ನೀವು ಏನು ಮಾಡಬೇಕು? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬ್ರೇಕಿಂಗ್ ಪ್ಲೀಸ್. ಬೆಂಗಳೂರಿನಲ್ಲಿ ಮಾರಕ ಡೆಂಗಿ ಹಾವಳಿ ಜಾಸ್ತಿ ಆಗ್ತಾ ಇದೆ. ಡೆಂಗಿ ಕಾಯಿಲೆಗೆ ಬೆಂಗಳೂರಿನಲ್ಲಿ 3 ತಮ್ಮ ಪ್ರಾಣವನ್ನ ಈಗಾಗಲೇ ಕಳೆದುಕೊಂಡಿದ್ದಾರೆ. ಹೌದ್ರಿ, 3 ಜನ ಸತ್ತು ಹೋಗಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೆಂಗಿ ಆತಂಕ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ಬೆಂಗಳೂರು ಮಾತ್ರ ಅಲ್ಲ ಸರ್, ಬರೀ ಬೆಂಗಳೂರು ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ನೋ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಡೆಂಗಿ ಕೇಕೆ ಹಾಕ್ತಾ ಇದೆ. ಚಿಕ್ಕಮಗಳೂರು, ಹಾಸನ ನೋಡಿ, ನಾವು ಯಾವುದೋ ಕೊರೋನಾ ಬಂದಾಗ ಕೇಕೆ ಆಗ್ತಾ ಇದೆ, ರಣಕೇಕೆ ಆಗ್ತಾ ಇದೆ, ಡ್ಯಾನ್ಸ್ ಮಾಡ್ಬಿಡ್ತದೆ, ಹಂಗೆ ಮಾಡ್ಬಿಡ್ತದೆ, ಅದು ಮಾರಿ ಬಂದ್ಬಿಡದೆ, ಇದು ಬಂದ್ಬಿಡದೆ, ಮರಣ ಮೃದಂಗ ಆಗ್ಬಿಡದೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಇದು ಆ್ಯಕ್ಚುಲಿ ಡೆಂಗಿ ಆ ಥರ ಆಗ್ತಾ ಇದೆ. ಅದು ಕೋವಿಡ್ ಬಂದಾಗ, ಡೆಲ್ಟಾ ವೇರಿಯಂಟ್ ಬಂದಾಗ ಆ ಥರ ಆಗ್ತಾ ಇತ್ತು, ಅಥವಾ ಫಸ್ಟ್ ಕೋವಿಡ್ ಬಂದಾಗ ಆ ಥರ ಒಂದು ಹಂತಕ್ಕೆ ಆಗ್ತಿತ್ತು. ನಾನು ಇಲ್ಲ ಅಂತ ಹೇಳಲ್ಲ. ಆಮೇಲೆ ಬಂದಂಥ ಒಮಿಕ್ರಾನ್ ವೈರಸಸ್ಗಳು ಅವೆಲ್ಲವೂ ಕೂಡ ಯಾವುದು ಅಂಥ ಸಮಸ್ಯೆಗಳನ್ನು ಮಾಡಲಿಲ್ಲ ನಮಗೆ, ಗೊತ್ತಾಯ್ತಾ? ಸೊ ಡೆಂಗಿ ರೋಗ ಲಕ್ಷಣ ಕಂಡುಬಂದ ತಕ್ಷಣದಲ್ಲಿ ಭಾಳ ಎಚ್ಚರಿಕೆಯಿಂದಿರಬೇಕು. ಚಳಿ ಜ್ವರ ಮೇಜರ್ ಕಾಸ್ ಆಗುತ್ತೆ. ಚಳಿ ಜ್ವರ ಪ್ಲೇಟ್ಲೆಟ್ಟು 40,000ಗಿಂತ ಕಡಿಮೆ ಆಗಬಾರ್ದು. ಪಪ್ಪಾಯ ಹಾಗೂ ಕಿವಿ ಫ್ರೂಟ್ ಅಂತ ಕರೀತಾರೆ, ಹೆಚ್ಚಾಗಿ ಎಳ್ನೀರು ಕುಡಿದು ಹೈಡ್ರೇಟೆಡ್ ಆಗಿರೋದು ಭಾಳ ಒಳ್ಳೆಯದಾಗುತ್ತೆ. ಡಿಹೈಡ್ರೇಷನ್ ಆಗಿಬಿಡುತ್ತೆ. ಆಮೇಲೆ ತುಂಬ ಚಳಿ ಜ್ವರ ಕಾಣಿಸ್ಕೊಳ್ಳುತ್ತೆ, ವಿಪರೀತವಾದಂಥ ಮೈಕೈ ನೋವು ಕಾಣಿಸ್ಕೊಳ್ಳುತ್ತೆ ಡೆಂಗಿ ಜ್ವರ ಬಂದಾಗ. ಹೆಣ್ಣು ಅನಾಫಿಲಿಸ್ ಸೊಳ್ಳೆ, ನಾವೆಲ್ಲ ಭಾಳ ಚಿಕ್ಕವರಿದ್ದಾಗ ಹೇಳ್ಕೊಡ್ತಾ ಇದ್ರು ನಮಗೆ. ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಅಂದರೆ ಸಾಮಾನ್ಯವಾಗಿ ಮನೆಯಲ್ಲಿ ಯಾರಿರ್ತೀರಿ ಪುಟ್ಟ ಮಕ್ಕಳ ಜೊತೆಗೆ, ಭಾಳ ಮುಖ್ಯ. ಆಮೇಲೆ ಮಳೆ ಕೂಡ ಒನ್ ಆಫ್ ದಿ ರೀಸನ್ಸ್. ನೋಡಿ, ಮಳೆ ಬಂದು ನೀರು ನಿಂತ್ಕೊಂಡ್ಬಿಡುತ್ತಲ್ಲ, ಹಾಗಾಗಿ ಆ ಸೊಳ್ಳೆ ಮೊಟ್ಟೆ ಇಟ್ಬಿಡುತ್ತೆ, ಹಾಗಾಗಿ ಅದರ ಉತ್ಪತ್ತಿ ಕೂಡ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಬೆಳಗಾವಿಯಲ್ಲಿ ಈಗ ಮಳೆ ಬರ್ತಾ ಇದೆ, ಅದು ಕೂಡ ಅಲ್ಲೆಲ್ಲಿ ನಿಲ್ಲುವ ನೀರಲ್ಲಿ ಮೊಟ್ಟೆ ಇಡುವ ಕಾರಣಕ್ಕೋಸ್ಕರ ಸಮಸ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಮಾತಾಡ್ತಾರೆ ಮಂಜುನಾಥ್ ಹುಡೇದ್ ಬೆಳಗಾವಿಯಿಂದ, ಶಿವಮೊಗ್ಗದಿಂದ ವೀರೇಶ್. ಲೆಟ್ ಮೀ ಗೋ ಟು ಮಂಜು. ಮಳೆಯ ನಡುವೆ ನೀವು ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಿ. ಇವೆಲ್ಲದರ ನಡುವೆ ಡೆಂಗಿ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಬೆಳಗಾವಿಯಲ್ಲಿ. ಯಾವ ರೀತಿ ಪರಿಸ್ಥಿತಿ ಇದೆ, ಯಾವ ಕ್ರಮಗಳನ್ನು ತಗೊಳ್ಳಲಾಗಿದೆ? ಕ್ವಿಕ್ಲಿ 1 minute ಫಾರ್ ಯು ಪ್ಲೀಸ್. ಎಸ್ ಚಂದನ್, ಈಗಾಗಲೇ 3,200ಕ್ಕೂ ಹೆಚ್ಚು ಏನು ಅಂತಂದ್ರೆ ಪ್ರಕರಣಗಳು ಪತ್ತೆಯಾಗಿರುವಂತದ್ದು. ಸೊ ಬೆಳಗಾವಿ ಸಿಟಿ ಅಷ್ಟೇ ಅಲ್ಲ, ಬೆಳಗಾವಿಯ ಗ್ರಾಮೀಣ ಭಾಗದಲ್ಲೂ ಕೂಡ ಡೆಂಗಿ ರಣಕೇಕೆಯನ್ನು ಹಾಕ್ತಾ ಇರುವಂತದ್ದು. ಸೊ ಅದರಲ್ಲಿ 1,200 ಕೇಸ್ಗಳನ್ನ ಟೆಸ್ಟಿಗೆ ಹಾಕಲಾಯಿತು. ಸೊ ಅದರಲ್ಲಿ 169 ಕೇಸ್ಗಳು ಈಗಾಗಲೇ ಪತ್ತೆಯಾಗಿರುವಂತದ್ದು. ಸೊ ಆಟ್ ಪ್ರೆಸೆಂಟ್ ಏನು ಅಂತಂದ್ರೆ 169 ಪ್ರಕರಣಗಳು ಇರುವಂತದ್ದು. ಸೊ ಅದರಲ್ಲಿ ಈಗಾಗಲೇ ಏನು ಅಂತಂದ್ರೆ ಉಚ್ಗಾವಿ ಮತ್ತು ಬಸ್ತವಾಡ ಹಾಗೂ ನಿನ್ನೆ ಖಾಸಗಿ ಆಸ್ಪತ್ರೆಯಲ್ಲಿ ಓರ್ವ ಯುವಕ ಕೂಡ ಸಾವನ್ನಪ್ಪಿರುವಂತದ್ದು, ಅಂದ್ರೆ ಮಾರಕ ಡೆಂಗಿಗೆ ಆತ ಬಲಿಯಾಗಿರುವಂತದ್ದು. ಸೊ ನಾನೀಗ ಕಸ ಇರುವಂತಹ ಜಾಗದಲ್ಲಿ ಇದ್ದೀನಿ. ಸೊ ಯಾಕೆ ಅಂತಂದ್ರೆ ಡೆಂಗಿ ಹೇಗೆ ಹರಡುತ್ತೆ, ಏನೇನು ಆಗುತ್ತೆ ಅನ್ನೋದನ್ನ ದೃಶ್ಯಗಳ ಮೂಲಕ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ದಯವಿಟ್ಟು ತಾವು ಗಮನಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಂತಹ ಕಸ ಇಲ್ಲಿ ಚೆಲ್ಲೋದ್ರಿಂದ ಅಂದ್ರೆ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಮಹಾನಗರ ಪಾಲಿಕೆಯಿಂದ ನಿತ್ಯ ವೆಹಿಕಲ್ ಬರುತ್ತೆ. ವೆಹಿಕಲ್ ಬಂದು ಮನೆಯಿಂದ ಹಸಿ ಕಸ, ಒಣ ಕಸ ಹೀಗೆ ಸಂಗ್ರಹವನ್ನು ಮಾಡ್ತಾರೆ. ಆದ್ರೆ ಸಾರ್ವಜನಿಕರು ಕೂಡ ಜವಾಬ್ದಾರಿಯನ್ನ ವಹಿಸಿಕೊಳ್ಬೇಕಾಗುತ್ತೆ. ತಮ್ಮ ಮನೆಯ ಪರಿಸರ ಮತ್ತು ತಮ್ಮ ಸುತ್ತಮುತ್ತಲಿನ ವಾತಾವರಣನ ಕ್ಲೀನ್ ಇಟ್ಕೊಳ್ಳೋದು ಸಾರ್ವಜನಿಕರ ಜವಾಬ್ದಾರಿ ಆಗುತ್ತೆ. ಸೊ ಈಗಾಗಲೇ ಸಾಕಷ್ಟು ಏನು ಅಂತಂದ್ರೆ ಆರೋಗ್ಯ ಇಲಾಖೆ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾ ಇದೆ. ಆಶಾ ಕಾರ್ಯಕರ್ತರಾಗಿರ್ಬೋದು ಮತ್ತು ಸ್ಥಳೀಯ ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಎಲ್ಲರ ಕಡೆಯಿಂದನೂ ಕೂಡ ಜಾಗೃತಿ ಮೂಡಿಸುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಸೊ ಇಷ್ಟಾದ್ರೂ ಕೂಡ ಏನು ಅಂತಂದ್ರೆ ಜಿಲ್ಲೆಯಲ್ಲಿ ಸದ್ಯ ಡೆಂಗಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆ. ಯಾಕೆ ಅಂತಂದ್ರೆ 50 ಲಕ್ಷ ಜನಸಂಖ್ಯೆಗೆ 169 ಕಡಿಮೆ ಆಗುತ್ತೆ. ಸೊ ಆದ್ರೂ ಕೂಡ ಏನು ಅಂತಂದ್ರೆ ಜನ ಸಾಕಷ್ಟು ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗುತ್ತೆ. ಚಂದನ್, ರೈಟ್. ಡೆಂಗಿ ಬಂದರೆ ಬದುಕು ಕೂಡ ಕತ್ತಲೆ ಆಗಿಬಿಡಬಹುದು. ನಾವು ಒಂದು ಸ್ವಲ್ಪ ಏನಾದರೂ ಯಾಮಾರಿದ್ರೆ ಅಂತ ತಾವು ಹೇಳ್ತಾ ಇದ್ದೀರಿ. ಆಂಜನಪ್ಪನವರು ಸಂಪರ್ಕಕ್ಕೆ ಬಂದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ. ಓಕೆ, ಲೆಟ್ ಮೀ ಗೋ ಟು ವೀರೇಶ್ ಅಟ್ ದಿ ಮೊಮೆಂಟ್. ವೀರೇಶ್ ಶಿವಮೊಗ್ಗದಿಂದ. ಶಿವಮೊಗ್ಗದ ಪರಿಸ್ಥಿತಿ ಏನು ಡೆಂಗಿ ವಿಷಯಕ್ಕೆ ವೀರೇಶ್?
ಚಂದನ್, ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು, ದಿನದಿಂದ ದಿನಕ್ಕೆ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು. ಇವತ್ತಿನ ಪ್ರಕರಣಗಳ ಸಂಖ್ಯೆ ನೋಡೋದಾದ್ರೆ 283 ನಮ್ಮ ಜಿಲ್ಲೆಯಲ್ಲಿ ಪ್ರಕರಣಗಳು ಇರುವಂತದ್ದು, ಎಲ್ಲವೂ ಕೂಡ ಆಕ್ಟಿವ್ ಇರುವಂತದ್ದು. ಹಾಗಾಗಿ ಈಗ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಎಲ್ಲ ಕಡೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಅದರಲ್ಲಿ ಹೆಚ್ಚಾಗಿ ಶಿವಮೊಗ್ಗ ನಗರದಲ್ಲಿ ಸುಮಾರು 83 ಪ್ರಕರಣಗಳು ಕಾಣುವಂತದ್ದು. ಜೊತೆಗೆ ಶಿಕಾರಿಪುರ, ಸೊರಬ ತಾಲೂಕಿನಲ್ಲೂ ಕೂಡ ಅತಿ ಹೆಚ್ಚು ಡೆಂಗಿ ಪ್ರಕರಣಗಳು ಕಾಣಿಸ್ತಾ ಇರುವಂತದ್ದು. ಈಗ ಏನು ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಒಂದು ರೀತಿಯಲ್ಲಿ ಆತಂಕ ಮೂಡಿರುವಂತದ್ದು. ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲ ಕಡೆ ಅರಿವನ್ನು ಮೂಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಜೊತೆಗೆ ಏನು ಮನೆಯ ಸುತ್ತಮುತ್ತ ಇರುವಂತಹ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸೂಚನೆ ನೀಡಿರುವಂತದ್ದು. ಮನೆ ಮುಂಭಾಗದಲ್ಲಿ ಹೆಚ್ಚು ಕಮ್ಮಿಯಾಗಿ ನೀರೇನಾದ್ರು ನಿಂತಿದ್ರೆ ಅದನ್ನು ಕೂಡಲೇ ಸ್ವಚ್ಛಗೊಳಿಸ್ಕೋಬೇಕು. ಯಾಕಂದ್ರೆ ಈ ಹೆಣ್ಣು ಸೊಳ್ಳೆ ಕಚ್ಚಿದ್ರೆ ಅವರಿಗೆ ಡೆಂಗಿ ಕಾಣಿಸ್ಕೊಳ್ಳುವಂಥದ್ದು, ಡೆಂಗಿ ಕಾಣಿಸ್ಕೊಂಡ್ರೆ ಅವರು ಅಂದ್ರೆ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು. ಜೊತೆಗೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಡೆಂಗಿ ಪ್ರಕರಣದಿಂದ ಸಾಕಷ್ಟು ಜನ ಸಾವನ್ನು ಕೂಡ ಅಪ್ಪಿರುವಂಥದ್ದು. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ಆರೋಗ್ಯ ಇಲಾಖೆ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಕ್ಕೆ ಈಗ ಮುಂದಾಗಿರುವಂಥದ್ದು. ಜೊತೆಗೆ ಜಿಲ್ಲಾಸ್ಪತ್ರೆಯ ಮೆಗನ್ ಆಸ್ಪತ್ರೆಯಲ್ಲಿ ಎಲ್ಲಾ ಸಕಲ ಸೌಲಭ್ಯಗಳನ್ನು ಕೂಡ ಅವರು ಈಗಾಗಲೇ ಅರೇಂಜ್ಮೆಂಟ್ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಬೇರೆ ಬೇರೆ ತಾಲೂಕಲ್ಲೂ ಕೂಡ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದೀವಿ ಅನ್ನೋ ಒಂದು ಮಾಹಿತಿ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸ್ತಾ ಇರುವಂತದ್ದು. ಜೊತೆಗೆ ಸಾರ್ವಜನಿಕರು ಕೂಡ ಈ ಎಚ್ಚೆತ್ತುಕೊಂಡು ಅವರ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಚಂದನ್, ಓಕೆ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.